ಇವತ್ತು ಏನು ತಿಂಡಿಗೆ ಊಟ ತಿಂಡಿಗೆ ಏನು ತಿಂದದ್ದು? ಊಟದಿಂದ ಇದು ತಿಂಡಿಗೆ ಅನ್ನ ಸಾಂಬಾರ್. ನಮಗೆ ನೀ ಚಂದ ನನಗೆ ಅದೇ ಎಷ್ಟು ತುಂಬಾ ವೆರೈಟಿ ಹೂಗಳಿದೆ. ಹೂಗಳಂದ್ರೆ ಎಂತ? ಫ್ಲವರ್ಸ್. ಮಾತ್ರ ಮಾತಾಡೋದು ಒಂದು ಬೋರಿಂಗ್ ಆಗಿದೆ ಕೆಲಸ. ನೀ ಇದು ಇದಕ್ಕೆ Hey guys, Assalamualaikum. Welcome to Pummi Appu Vlogs. അപ്പോൾ ഇന്ന് ഒരു ചലഞ്ച് വീഡിയോ ആണ്. എന്താണെന്ന് വെച്ചാൽ അപ്പുന് കന്നഡ ഇമ്പ്രൂവ് ചെയ്യാനും പിന്നെ ഞാൻ കന്നഡ മീഡിയമാണ് പഠിച്ചത്. പക്ഷെ എൻ്റെ കന്നഡയും കുറച്ച് ഇമ്പ്രൂവ് ചെയ്യാനുണ്ട്. കാരണം കുറേ വർഷമായല്ലോ കന്നഡ സംസാരിക്കാതെ. അപ്പോൾ ഇവൾക്കും കുറച്ച് കന്നഡ എല്ലാം പോയിന്. ഞാനിപ്പോൾ അടുത്തിട്ട് പഠിച്ചത്. അപ്പോൾ എൻ്റെ ഒരുവിധം ബേസിക്കലി എനിക്കറിയാം, സംസാരിക്കാൻ പറ്റുന്നുണ്ട്. അപ്പോൾ അതിൻ്റെ ഒരു ചലഞ്ചായിട്ട് അങ്ങ് വന്നത് ഇന്ന്. അപ്പോൾ ഇനി മുതൽ നമ്മൾ കന്നഡ മാത്രമേ സംസാരിക്കുള്ളൂ. നമ്മൾ ഇപ്പോൾ ഉള്ളത് ബാംഗ്ലൂരാണ്. സോ നമുക്ക് ഇവിടെ അത്യാവശ്യമായിട്ട് കന്നഡ വേണം. അതുകൊണ്ടാണ് കുറച്ചും കൂടി ഇമ്പ്രൂവ് ചെയ്യാൻ വേണ്ടിയിട്ട് നമ്മൾ നോക്കുന്നത് അല്ലേ. അതെ. അപ്പോൾ ഇനി കന്നഡത്തിൽ മാത്രമേ സംസാരിക്കാൻ പാടുള്ളൂ. ഓക്കെ. ಮತ್ತೆ ಅಪ್ಪು ಏನು ಸಮಾಚಾರ? നല്ല സമാചാര. ഇതാ കന്നഡ. എന്താ നല്ല കന്നഡ തന്നെയല്ലേ? ಒಳ್ಳೆ ಸಮಾಚಾರ. നല്ല ಸಮಾಚಾರ ಅಲ್ಲ, ಒಳ್ಳೆ ಸಮಾಚಾರ. ಒಳ್ಳೆ ಸಮಾಚಾರ. ಮತ್ತೆ ಇವತ್ತು ಏನು ತಿಂಡಿಗೆ ಏನು ತಿಂದದ್ದು? ಊಟದಿಂದ ಇದು ತಿಂಡಿಗೆ ಅನ್ನ ಸಾಂಬಾರ್. ತಿಂಡಿ ಬ್ರೇಕ್ಫಾಸ್ಟ್. ಓಕೆ. ದೋಸೆ ಸಾಂಬಾರ್. ಮತ್ತೇನು ಸಮಾಚಾರ ಅಲ್ಲ? ಏನಾದ್ರು ಮಾತಾಡು ನನ್ನ ಹತ್ರ. ನಾನೇ ಮಾತಾಡ್ತಾ ಇರೋದು. ನಮ್ಗೆ ಸ್ವಲ್ಪ ಟೈರ್ಡ್ ಆಯ್ತು. ಟೈರ್ಡ್ ಆಯ್ತು. ಆಯಾಸ ಆಯ್ತಾ? ಆಯ್ತು. ಅದು ಇಲ್ಲಿ ಹೋಟೆಲ್ ಕ್ಲೈಮೇಟ್ ಹೋಟೆಲ್. ಬಿಸಿಲು ಬಂದಿತ್ತು. ಹಾಗೇನಾ? ಮತ್ತೆ ನಾವೀಗ ಎಲ್ಲಿರೋದು? ಮಂಗಳೂರು ಲಾಲ್ಬಾಗ್ ಪಾರ್ಕ್ ಅಲ್ಲಿ ಇರೋದು. ಎಲ್ಲಿ? ಲಾಲ್ಬಾಗ್ ಪಾರ್ಕ್. ಫಸ್ಟ್ ಏನೇ ಹೇಳಿದ್ದು ನೀನು? ಬೆಂಗಳೂರು ಲಾಲ್ಬಾಗ್ ಗಾರ್ಡನ್ ಪಾರ್ಕ್ ಅಲ್ಲಿ ಇರೋದಲ್ವಾ? ಅದೇ. ಹೌದು. ಮತ್ತೆಂತ ಹೇಳು, ಏನಾದ್ರು ಕೇಳು ನನ್ನ ಹತ್ರ. ನಾನು ಮಾತ್ರ ಮಾತಾಡ್ತಾ ಇರೋದು. ನಿಮ್ಗೆ ಕನ್ನಡ ಗೊತ್ತು, ನಮ್ಗೆ ಸರಿ ಗೊತ್ತಿಲ್ಲ. ಇಲ್ಲ, ನಾನು ಎಷ್ಟು ಆಯ್ತು ಗೊತ್ತುಂಟಾ ಮಾತಾಡಿ? ತುಂಬ ಇತ್ತು. ನಿನಗೆ ಅಲ್ಲಾಡಿಸಿದ್ರೆ ಫೋನೆಲ್ಲ ಇದಾಗ್ತದೆ, ಮೊಬೈಲಲ್ಲಿ ಒಂದು ಕ್ಲಾರಿಟಿ ಸಿಕ್ಕೋದಿಲ್ಲ. ಸುಮ್ಮನೆ ಇರಬಾರ್ದಾ ನಿಮಗೆ? ಕನ್ನಡ ಉಂಟು ಅಂತ ಅರಿವಿಲ್ಲ. ಹಾಗೆಲ್ಲ ನಾವು ಇಂಪ್ರೂವ್ ಮಾಡೋದು. ನಿನಗೆ ಡೌಟ್ ಇದ್ರೆ ಕೇಳು, ಹಾಗಾದ್ರೆ ನಾನು ಎಲ್ಲ ಡೌಟೇ ಇರುವುದಾ? ಮತ್ತೆ ನಾವು ಯಾವಾಗ ತಿರುಗಿ ಹೋಗೋದು? ಸ್ವಲ್ಪ ಆಮೇಲೆ ಹೋಗುತ್ತೆ. ಸ್ವಲ್ಪ ನಮಗೆ ತುಂಬಾ ಆಚೆ ಮಾಡಬೇಡಿ, ಯಾಕಂದ್ರೆ ನಮ್ಮ ಹತ್ರ ಮೈಕ್ ಇಲ್ಲ ಅಲ್ವಾ? ಹಾಗಾಗಿ ವಾಯ್ಸ್ ಅಷ್ಟು ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ನಮ್ಮಲ್ಲಿ ಸ್ವಲ್ಪ ರೌಂಡ್ ಮಾಡಿ. ಎಂತ ರೌಂಡ್ ಮಾಡಿ? ಅಲ್ಲೆಲ್ಲ ನೋಡಿ ಹೇಳು. ಸರಿಯಾಗಿದೆ, ಹೇಳು. ಅಲ್ಲೆಲ್ಲ ನೋಡಿ ಹೋಗುದಾ ಮನೆಗೆ? ಅതാണ് കിട്ടാത്ത. ಹಾಗೆ ಗೈಸ್, ನಾವು ಅಲ್ಲಿಗೆ ಹೇಗೆ ಹೋದದ್ದು ಅಂತ ಕ್ಲಿಪ್ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಬಸ್ಸಲ್ಲಿ ಇಬ್ಬರು ಹೋದದ್ದು, ತುಂಬ ಎಂಜಾಯ್ ಮಾಡಿಕೊಂಡು ನಾವು ಹೋದದ್ದು. ಯಾಕಂದರೆ ಇದೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್. ನಾವೊಂದು ಹೀಗೆ ನೆನೆಸಲೇ ಇಲ್ಲ. ಹಾಗಾಗಿ ಒಂದೊಂದು ಎಕ್ಸ್ಪೀರಿಯನ್ಸ್, ಅದು ನಾವು ತುಂಬ ಹ್ಯಾಪಿಯಲ್ಲೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಮತ್ತು ನನ್ನ ಕನ್ನಡದಲ್ಲೂ ತುಂಬ ಮಿಸ್ಟೇಕ್ಸ್ ಇರ್ಬೋದು, ಯಾಕಂದರೆ ನಾನು ಕನ್ನಡ ಮೀಡಿಯಂ ಕಲ್ತದ್ದು. ಆದರೂ ನಾನು ಈಗ ಯೂಸ್ ಮಾಡೋದು ತುಂಬ ವರ್ಷ ಆಯಿತು. ಯಾಕಂದರೆ ನಾನು ಇವರ ಮನೆಯಲ್ಲಿ ಯಾರಿಗೂ ಕನ್ನಡ ಏನು ಗೊತ್ತಿಲ್ಲ. ಮತ್ತು ಈಗ ಫ್ರೆಂಡ್ಸ್ ಆ ಥರ ಕಾಂಟ್ಯಾಕ್ಟ್ ಯಾರೂ ಇಲ್ಲ. ಆದ್ದರಿಂದ ನಾನು ಕನ್ನಡ ಯೂಸ್ ಮಾಡೋದೇ ತುಂಬ ಕಡಿಮೆ ಆಗಿದೆ. ಕಡಿಮೆ ಅಂದರೆ ತುಂಬ ಕಡಿಮೆ. ಆದರೆ ನನ್ನ ಮನೆಯ ಹತ್ತಿರ ತುಂಬ ಕನ್ನಡ ಮಾತಾಡುವವರಿದ್ದಾರೆ.
ಆಗ್ತದೆ ಸ್ವಲ್ಪ ಆಮೇಲೆ ಏನು ಇಲ್ಲ ಪ್ರಕಾರ ಎಲ್ಲಿಗೆ ಹೋಗೋದು? ನಾವು ಲಾಲ್ಬಾಗ್ ಆಗ್ತದೆ. ಹೌದಾ? ನಿನ್ನ ವಾಯ್ಸ್ ಏನು ಇದರಲ್ಲಿ ಕೇಳಿಸ್ತಾ ಉಂಟ ಅಂತ ನಂಗೆ ಗೊತ್ತಿಲ್ಲ. ಸರಿ ಹೇಳಿ. ಸ್ಲೋಲಿ ಮಾತಾಡ್ತೀವಿ. ಸ್ಲೋಲಿ ಮಾತಾಡೋದು? ಸ್ಲೋಲಿ ಮಾತಾಡೋದು ಯಾಕೆ? ವಾಯ್ಸ್ ಕಮ್ಮಿ ಮಾತಾಡ್ತೀನಿ. ವಾಯ್ಸ್ ಕಮ್ಮಿ ಮಾತಾಡ್ತೀವಿ. ನನಗೆ ಕನ್ನಡ ಕೂಡ ಇಂಪ್ರೂವ್ ಮಾಡಬೇಕು. ನಾನು ಸುಮಾರು ವರ್ಷ ಇತ್ತಲ್ಲ ಕನ್ನಡ ಮಾತಾಡೋದು. ಸೊ let's go to our destination. ಹೀಗೆ ನಾವು ಹೋಗುವಾಗ ಸಡನ್ ಆಗಿ ನಮಗೆ ಪ್ಲಾನ್ ಬಂತು. ಯಾಕಂದ್ರೆ ಕನ್ನಡ ಇಂಪ್ರೂವ್ ಮಾಡಬೇಕು ಅಂತ ಇಬ್ಬರಿಗೂ ಕೂಡ ಉಂಟು. ನನ್ನ ಕನ್ನಡ ಸ್ವಲ್ಪ ಪರ್ಫೆಕ್ಟ್ ಮಾಡಬೇಕಂತ ಉಂಟು. ಅದಿಷ್ಟು ಯಾಕಂದರೆ ಇದು ಮಾತಾಡದೆ ನಾನೊಂದು ಕಲಿತ ಲ್ಯಾಂಗ್ವೇಜ್ ಮಾತಾಡೋದು ತುಂಬ ಸುಸ್ತಾಗಿಬಿಟ್ಟಿದೆ. ಯಾಕೆಂದರೆ ಅದು ನನಗೆ ಹೀಗೆ ಬೇಗನೆ ಬರುವುದಿಲ್ಲ. ಈಗ ಕೂಡ ನೋಡಿ ವಾಯ್ಸ್ ಅವರು ಕೊಡುವಾಗ ಕೂಡ ನನಗೆ ಬೇಗ ಈ ಕನ್ನಡದಲ್ಲಿ ಎಂತ ಹೇಳಬೇಕಂತ ಬರುವುದಿಲ್ಲ. ಯಾಕಂದರೆ ನಾವು ಮಲಯಾಳಂ ಯೂಸ್ ಮಾಡಿ ಹಾಗಾಗಿ ಬರುವುದೇ ಇಲ್ಲ. ಮತ್ತು ನನ್ನ ಮನೆ ಹತ್ತಿರ ಹೋಗ್ಬೇಕು, ಅಲ್ಲಿ ಕನ್ನಡ ಯೂಸ್ ಮಾಡ್ತಾರೆ. ಆದರೂ ಕೂಡ ಅಲ್ಲಿ ಸುಮಾರು ಜನ ತುಳು ಮಾತಾಡೋದು. ಮತ್ತು ನನ್ನ ಫ್ರೆಂಡ್ ಎಲ್ಲ ಸಿಕ್ಕುವಾಗ ನಾವು ಕನ್ನಡ ಮಾತಾಡೋದು. ಆದರೂ ಕೂಡ ಅಪರೂಪಕ್ಕೆ ಎಲ್ಲ ಸಿಗುವುದು. ನಾನು ಹಾಗೆ ನನ್ನ ಮನೆಗೆ ಹೋಗ್ಲಿಕ್ಕಿಲ್ಲ. ಮತ್ತು ಇವರ ಮನೆ ಹತ್ತಿರ ಯಾರು ಕನ್ನಡ ಗೊತ್ತಿರುವವರು ಉಂಟು ಅಂತ ನನಗೆ ಗೊತ್ತಿಲ್ಲ. ಇವರ ಮನೆಯಲ್ಲಿ ಯಾರಿಗೂ ಕೂಡ ಕನ್ನಡ ಬರುವುದಿಲ್ಲ. ಆದ ಕಾರಣ ನಾನೇ ಮಾತಾಡೋದು ಹಾಗೆಲ್ಲ. ಇವಾಗ ನನಗೆ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಮೊದಲೆಲ್ಲ ನಾನು ಕನ್ನಡ ಮೂವೀಸ್ ಹಾಗೆಲ್ಲ ನೋಡ್ತಾ ಇದ್ದೆ. ಆದರೆ ಇವಾಗ ಕನ್ನಡ ಮೂವೀಸ್ ಏನು ನೋಡೋದಿಲ್ಲ. ಕಾರಣ ನಾನು ಒಬ್ಳೇ ನೋಡಬೇಕು, ಮತ್ತೆ ಅದು ಡೌನ್ಲೋಡ್ ಮಾಡಿ ಎಲ್ಲ ನೋಡ್ಬೇಕಲ್ಲ. ಮತ್ತೆ ನನಗೆ ಎಲ್ಲಿಯಾದರೂ ಮಿಸ್ ಆಗುವಾಗ ನಾನೇನು ಕನ್ನಡ ಮೂವಿ ನೋಡ್ತೀನಿ, ರೀಲ್ಸ್ ಕೂಡ ಕನ್ನಡ ನೋಡ್ತೀನಿ. ಮತ್ತು ನಾನು ಕನ್ನಡ ಲಿಪ್ಸಿಂಕಲ್ಲೇ ರೀಲ್ಸ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದರೆ ನಿಮಗೆ ಕಾಣ್ಬೋದು. ನನಗೇನು ಕನ್ನಡ ತುಂಬ ಇಷ್ಟ. ಇದೊಂದು ಲ್ಯಾಂಗ್ವೇಜ್, ಎಲ್ಲರೂ ಹಾಗೆ ಎಲ್ಲ ನೋಡೋದು, ಲ್ಯಾಂಗ್ವೇಜ್ ಆಗಿ ನೋಡೋದೇ ಇಲ್ಲ. ಮತ್ತು ನಾನು ಕಲಿತಾ ಈಗ ನನ್ನ ಮಲಯಾಳಂ ಹೇಗೆ ಹಾಗೆ ನನಗೆ ಕನ್ನಡ, ಯಾಕಂದರೆ ಒಂದು ಮಾತೃಭಾಷೆಯಾಗಿ ಇದಾಗಿದೆ. ಯಾಕೆಂದರೆ ನಾನು ಒಂದನೇ ಕ್ಲಾಸಿಂದ 10ರವರೆಗೆ ಕನ್ನಡವೇ ಕಲಿತದ್ದು. ಅದು ಅಲ್ಲದೆ ನಾನು ಮತ್ತೆ +1 +2 ಕೂಡ ನಮಗೆ ಲ್ಯಾಂಗ್ವೇಜ್ ಕನ್ನಡ ಇತ್ತು. ಹಾಗಾಗಿ ಈಗ ತುಂಬ ಜನರಿಗೆ ಕೂಡ ನನ್ನ ಸಬ್ಸ್ಕ್ರೈಬರಲ್ಲಿ ತುಂಬ ಜನರು ಕೂಡ ಮಲಯಾಳಿಗಳು ಮಾತ್ರ ಇದ್ದಾರೆ. ಸೊ ತಿಳಿಯುವುದಿಲ್ಲ ಅಂತ ಗೊತ್ತುಂಟ. ಆದರೂ ಕೂಡ ಏನು ಮಾಡೋದು, ನಾನು ಕನ್ನಡ ಕೂಡ ಇಂಪ್ರೂವ್ ಮಾಡಬೇಕು. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕನ್ನಡದವರು ಹೆಚ್ಚು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಾನು ಕನ್ನಡದಲ್ಲಿ ವಿಡಿಯೋ ಮಾಡುವ ಅಂತ ಇದ್ದೇನೆ. ಇನ್ನು ಇದಕ್ಕೆ ಸಪೋರ್ಟ್ ಇಲ್ಲಾದರೆ ನಾನು ಮತ್ತೆ ಹಿಂತಿರುಗಿ ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೇನೆ ಆದರೆ ಅದಕ್ಕೆ ಹೋಗ್ಬೋದು, ಬಹುಶಃ ಗೊತ್ತಿಲ್ಲ ಏನು ಅಂತ. ಹಾಗೆ ನಾವು ಈ ಗಾರ್ಡನ್ ತುಂಬ ಬ್ಯೂಟಿಫುಲ್ ಆಗಿತ್ತು, ನನಗೆ ತುಂಬ ಇಷ್ಟ ಆಯಿತು ಹೋಗಿ. ಮಾತ್ರ ಏನು ಅಂದರೆ ನಾವು ಹೋಗುವಾಗ ಲೇಟ್ ಆಯಿತು. ಆದ ಕಾರಣ ನನಗೆ ಸ್ವಲ್ಪ ಅಲ್ಲಿ ಹೋಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಶೂಟ್ ಇತ್ತು, ಒಂದು ಚಿಕ್ಕ ಶೂಟ್ ಇತ್ತು ಪ್ರಮೋಷನ್ ವರ್ಕಿನದ್ದು. ಮತ್ತು ನನಗೆ ರೀಲ್ಸ್ ಎಲ್ಲ ತೆಗಿಬೇಕು. ನನ್ನ ಪ್ಲ್ಯಾನ್ ಥರ ಯಾವುದು ಆಗಲಿಲ್ಲ ಅಲ್ಲಿ. ಯಾಕಂದರೆ 1-2 ನಾನು ನೆನೆಸಿದಾಗೆ ಆಗಲಿಲ್ಲ. ಆದರೆ ಅಲ್ಲಿರುವ ವ್ಯೂ ಎಲ್ಲ ತುಂಬ ತುಂಬ ಬ್ಯೂಟಿಫುಲ್ ಆಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ನಾನು ತೋರಿಸಿದ ಕೂಡ ಅಲ್ಲಿಂದ ಒಂದು 50% ಆಗಿರ್ಬೋದು. ಯಾಕಂದರೆ ಅಲ್ಲಿ ತುಂಬ ತುಂಬ ಒಳ್ಳೆ ಪ್ಲೇಸ್ ಇತ್ತು. ನಾವು ಅದರೊಳಗೆ ಹೋಗಿ ಕೂಡ ತುಂಬ ಪ್ಲೇಸ್ ನಾವು ವಿಸಿಟ್ ಮಾಡಲೇ ಇಲ್ಲ. ಯಾಕಂದರೆ ನಮಗೆ ಸುಸ್ತಾಗಿ ಬಿಟ್ಟಿತ್ತು. ಮತ್ತು ಟೈಮ್ ಕೂಡ ಆಯಿತು ಅಲ್ಲ. ನಾವಲ್ಲಿ ಒಂದು ಮರದ ಅಡಿಯಲ್ಲೇ ತುಂಬ ಒಂದು ರೆಸ್ಟ್ ತೆಗೊಂಡಿವಿ. ಈಗ ಕೂಡ ಕನ್ನಡ ಮಾತಾಡುವಾಗ ಸಿಗದಿದ್ದೇ ಇಲ್ಲ, ಒಂದು ಕೋಪ ಬರ್ತದೆ. ಯಾಕಂತ ಗೊತ್ತಿಲ್ಲ, ನಾನು ಕಲಿತ ಲ್ಯಾಂಗ್ವೇಜ್ ನನಗೆ ಬರುವುದಿಲ್ಲ ಅಂದರೆ ತುಂಬ ಬೇಜಾರು.
ಹಾಗೆ ತುಂಬ ಫ್ಲವರ್ಸ್ ಇತ್ತು, ಅದು ತುಂಬ ಬ್ಯೂಟಿಫುಲ್ ಆದ ಫ್ಲವರ್ಸ್ ಇತ್ತು. ಅದು ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ಎಲ್ಲೆಲ್ಲಿಂದೆಲ್ಲ ತುಂಬ ಪೀಪಲ್ಸ್ ಎಲ್ಲ ಅಲ್ಲಿದ್ದರು, ಜನರು ಅಲ್ಲಿದ್ದರು. ಮತ್ತು ಒಳ್ಳೆ ಬ್ಯೂಟಿಫುಲ್ ಆಗಿತ್ತು. ಎಷ್ಟು ಇಲ್ಲಿ ಇದ್ದವರಿಗೆ ಗೊತ್ತಾಗ್ಬೋದು, ಇಲ್ಲಿ ವಿಸಿಟ್ ಮಾಡಿದವರಿಗೆ ಗೊತ್ತಾಗ್ಬೋದು. ಲಾಲ್ಬಾಗಲ್ಲಿ ಇರೋ ಒಂದು ಗಾರ್ಡನ್ ಇದು, ತುಂಬ ಚೆನ್ನಾಗಿತ್ತು. ಮತ್ತು ಇವರು ನನ್ನ ವಿಡಿಯೋ ತಗೊಂಡು ಹೀಗೆ ಬರ್ತಾ ಇದ್ದಾರೆ. ಮತ್ತು ನಾವೇ ಎಂತಂದರೆ ಅಲ್ಲಿಂದ ಬರುವಾಗ ಸಂಜೆ ಇತ್ತು. ಸಂಜೆ ಅಂದರೆ ಮತ್ತೆ ನಮಗೆ ತಿರುಗಿ ಬಸ್ಸಲ್ಲೇ ಬರಬೇಕಲ್ವಾ, ಹಾಗೆ ತುಂಬ ಲೇಟ್ ಆಯಿತು. ಮತ್ತು ಅಲ್ಲಿಂದ ಬಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಳಿದು ಅಲ್ಲಿಂದ ಮತ್ತೆ ಇವರ ಫ್ರೆಂಡ್ ಒಬ್ಬರು ಕಾರಲ್ಲಿ ಬಂದರು ನಮ್ಮನ್ನು ಪಿಕ್ ಮಾಡಲಿಕ್ಕೆ. ಹಾಗಾಗಿ ಬೇಗ ಮತ್ತೆ ಕೂಡ ತಲುಪಿದ್ವಿ ನಾವು ರೂಮಿಗೆ. ಹಾಗೆಲ್ಲ ಒಂದೊಂದು ಏನಂದರೆ ನಮ್ಮ ಸಂಗತಿ. ನನಗೆ ಈಗ ಕನ್ನಡ ಬರುವುದಿಲ್ಲ ಅಂತ ಹೇಳಿ ಎಂತ ಬೇಜಾರು ಗೊತ್ತುಂಟ. ಬರುವುದಿಲ್ಲ ವಾಯ್ಸ್ ಓವರ್ ಹಾಕುವಾಗ, ಈಗ ಹೇಳುವಾಗ ನನಗೆ ಈಗ ಪಟ ಪಟ ಸಿಗದಾಗ ಎಂಥ ಒಂದು ಫ್ರಸ್ಟ್ರೇಷನ್ ಆಗ್ತಾ ಇದೆ ನನಗೆ, ಏನಂತ ಗೊತ್ತಿಲ್ಲ. ಹಾಗಿದೆ ಇವರ ನೆನೆಸಿದ ನಾನು ಕನ್ನಡ ಮಾತಾಡುವಾಗ ನನಗೆ ತುಂಬ ಒಳ್ಳೆ ಚೆನ್ನಾಗಿ ಕನ್ನಡ ಬರ್ತದೆ. ಯಾಕಂದರೆ ಇವರಿಗೆ ಗೊತ್ತಿಲ್ಲ ಅಲ್ವಾ ಕನ್ನಡ, ಆದ ಕಾರಣ ಇವರು ಹಾಗೆ ನೆನೆಸಿದ ಮತ್ತೆ ಕೂಡ ನನಗೆ ಮಲಯಾಳಮೇ ಬರುವುದು. ಆದರೆ ನನಗೆ ಚೆನ್ನಾಗಿ ಬರ್ತದೆ, ಯಾಕಂದರೆ ನನಗೆ ಈ ವಿಡಿಯೋಸ್ ಮೂವೀಸ್ ಎಲ್ಲ ನೋಡುವಾಗ ಚೆನ್ನಾಗಿ ಅದು ಗೊತ್ತಾಗ್ತದೆ, ಅರ್ಥ ಆಗ್ತದೆ. ಆದರೆ ನಮಗೆ ಈಗ ತಿರುಗಿ ಹೇಳುವಾಗ ಸ್ಟಕ್ ಆಗ್ತದೆ. ಅದು ಯೂಸ್ ಮಾಡೋದು, ಅದು ಯಾವುದೇ ಒಂದು ಆದರೂ ಕೂಡ ನಾವು ಯೂಸ್ ಮಾಡದೇ ಇದ್ದಾಗ ನಮಗೆ ಬರೋದಿಲ್ಲ. ಅದು ನಮ್ಮ ಓನ್ ಲ್ಯಾಂಗ್ವೇಜ್. ಈಗ ನಾನು ಮಲಯಾಳ ಮಾತಾಡಲೇ ಇಲ್ಲ ಆದರೆ ಅದು ಕೂಡ ನಮಗೆ ಬರಲಿಕ್ಕಿಲ್ಲ ಹಾಗೆ. ಆದರೆ ನಾನು ಎಷ್ಟಂತ ಹೇಳೋದು, ಕಲಿತ ಲ್ಯಾಂಗ್ವೇಜ್ ಮರೆಯುವಾಗ ಬೇಜಾರು ಅಂತ. ಅದು ಬಿಡಿ. ಮತ್ತು ನಾನು ಅಲ್ಲಿ ಹೋಗಿ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೇನೆ, ತುಂಬ ಗಾರ್ಡನ್ನು. ಮತ್ತು ಅಲ್ಲಿ ಬ್ಯೂಟಿಫುಲ್ ಆಗಿ ಈ ಒಂದು ಮನೆಗೆ ನೋಡಿ ಫುಲ್ಲು ಹೀಗೆ ಹುಲ್ಲೆಲ್ಲ ಬಂದು ಚೆನ್ನಾಗಿದೆ, ಎಲೆಗಳು ಮತ್ತು ಹೂವುಗಳು ತುಂಬ ಚೆನ್ನಾಗಿದೆ. ಇಲ್ಲಿ ಇರುವವರಿಗೆ ಇದೇನು ಇಷ್ಟೊಂದು ದೊಡ್ಡ ಇದು ಅಂತ ಹೇಳ್ಬೋದು. ಆದರೆ ನಾನು ಫಸ್ಟ್ ಟೈಮ್ ಎಲ್ಲ ಹೋಗೋದು, ಆದ ಕಾರಣ ನನಗೆ ಇದೆಲ್ಲ ನೋಡಿ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಮತ್ತು ಅಲ್ಲಿ ಚಿಟ್ಟೆ ಅಲ್ಲ, ತುಂಬಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಂತ ಹೇಳೋದು ಕನ್ನಡದಲ್ಲಿ, ತುಂಬಿ ಅಂತ ನಾವು ಹೇಳೋದು. ಅದು ತುಂಬ ಇತ್ತು ಅಲ್ಲಿ, ಹೂವೆಲ್ಲ ಇರುವುದಲ್ಲ, ಆಚೆ ಈಚೆ ಹೋಗ್ತಾ ಇತ್ತು. ತುಂಬ ಚೆನ್ನಾಗಿದೆ. ಇವರಿಗೆ ಕೂಡ ತುಂಬ ಇಷ್ಟ ಆಯಿತು. ನಾವು ಅಲ್ಲಿ ತುಂಬ ಮಾತಾಡ್ಕೊಂಡು ಹೀಗೆ ನಡೀತಾ ಇದ್ವಿ. ಮತ್ತು ಒಂದು ಇದು ನೀರಿನ ಇದೆಲ್ಲ ಇತ್ತು, ಅದೆಲ್ಲ ನಾನು ವಿಡಿಯೋಸಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಮತ್ತು ಇದು ನಮ್ಮ ಫಸ್ಟ್ ಕನ್ನಡ ವಿಡಿಯೋ ಆಗಿದೆ. ನಾನು ಇಷ್ಟರವರೆಗೆ ಎಂತ ಯೂಟ್ಯೂಬಲ್ಲಿ ಎಂತ ಕನ್ನಡದ್ದು ಹಾಕಿಲ್ಲ, ಶಾರ್ಟ್ಸ್ ಹಾಕಿದ್ದೇನಂತ ಕಾಣ್ತದೆ, ನೆನಪಿಲ್ಲ. ಆದರೆ ನಾನೆಂತ ಹಾಕಲಿಲ್ಲ, ಹೀಗೆ ಮಾತಾಡಿ ಹಾಗೇನು ಹಾಕಲಿಲ್ಲ. ಇದಕ್ಕೆ ನೀವು ಹೇಗಾದರೂ ಮಾಡಿ ಸಪೋರ್ಟ್ ಮಾಡಬೇಕು ನಮಗೆ, ಹಾಗಾದರೆ ನನಗೆ ಸ್ವಲ್ಪ ಮೋಟಿವೇಶನ್ ಆಗ್ತದೆ, ಇನ್ನೂ ಕೂಡ ಮಾತಾಡುವ, ಇನ್ನೂ ಕೂಡ ವ್ಲಾಗ್ ತೆಗೆಯುವ ಅಂತ. ಅಲ್ಲಾದರೂ ಕೂಡ ನಾವೇ ಇಲ್ಲಿ ಜಸ್ಟ್ ಹೀಗೆ ಕನ್ನಡ ಮಾತಾಡಿ ಸ್ವಲ್ಪ ನಮ್ಮ ಕನ್ನಡ ಇಂಪ್ರೂವ್ ಮಾಡ್ತಾ ಇರ್ತೀವಿ. ಹಾಗೆ ನಾವು ವ್ಲಾಗ್ ತೆಗೆಯುವಾಗ ನಮಗೆ ಇನ್ನೂ ಮಾತಾಡುವ ಅಂತ ತುಂಬ ಇಂಟ್ರೆಸ್ಟ್ ಬರ್ತದೆ ಅಲ್ವಾ. ಆದ ಕಾರಣ ನೀವು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಏನಪ್ಪ ವಿಡಿಯೋ ತೆಗೆಯೋದಾ? ಯಾಕೆ ಇಷ್ಟು ಚಂದ ಹೂ ಉಂಟು? ನಮಗೆ ನೀ ಚಂದ, ನನಗೆ ನನಗೆ ಬಾಕಿ ಹೇಳು, ನೀ ಹೇಳು. ನಾನು ಹೇಳಿದ್ದೀನಿ ಹಾಗೆ, ನೀನು ಏನು ಹೇಳಿ. ಮತ್ತೆ ಇದ್ರೊಳಗೆ ಹೋಗುವಾಗ ನೀವೇನಾದರೂ ಹೊರಗಡೆಯಿಂದ ತೆಗೆದು ಬ್ಯಾಗಲ್ಲಿ ಹಾಕಿ ಹೋಗಿ, ಯಾಕಂದರೆ ಇದರ ಒಳಗಡೆ ತುಂಬ ಕ್ಯಾಶ್, ಡಬ್ಬಲ್ ಅಲ್ಲ ತ್ರಿಬಲ್ ಕ್ಯಾಶ್ ತೆಗಿತಾರೆ, ಹೆಚ್ಚು ತೆಗಿತಾರೆ. ಯಾಕಂದರೆ ಇದರ ಒಳಗೆ ಇವರಿಗೆ ಕೂಡ ಹಣ ಕಟ್ಟುವ ಏನಾದರೂ ವ್ಯವಸ್ಥೆ ಇರಬೇಕು, ಗೊತ್ತಿಲ್ಲ. ಆದರೆ ತುಂಬ ಜಾಸ್ತಿ ಆಗಿದೆ ಇವರ ತೆಗೆಯೋದಲ್ಲ ಹಣ. ಹಾಗಾಗಿ ನಾವು ಹೋಗುವಾಗ ಹೊರಗಡೆಯಿಂದ ತಗೊಂಡು ಹೋಗಬೇಕು. ನಾವು ನೀರು ಕೂಡ ತಗೊಂಡು ಹೋಗಲಿಲ್ಲ. ಆದ ಕಾರಣ ಅಲ್ಲಿ ಹೋಗಿ ನಾವು ತುಂಬ ಸುಸ್ತಾಗಿ ಬಿಟ್ಟಿತ್ತು. ಮತ್ತು ಎಲ್ಲದಕ್ಕೂ ತುಂಬ ಜಾಸ್ತಿ ರೇಟು ಕೂಡ.
ಮತ್ತೆ ಏನು ಸಮಾಚಾರ? ಅದಕ್ಕೆಂತ ಹೇಳುದು? ಅದಕ್ಕೆಂತ ಹೇಳುದೆ? ಬಚ್ಚಂಗಾಯಿ ಅಲ್ಲ, ಬಚ್ಚಂಗಾಯಿ ಮೇಲೆ ಹೇಳ್ತಿಲ್ಲ, ಬಚ್ಚಂಗಾಯಿ ವಾಟರ್ ಮೆಲನ್. ಹಾಗೆ ಹೇಳುವ. ವಾಟರ್ ಮೆಲನ್ಗೆ ತುಂಬ ಜಾಸ್ತಿ ರೇಟ್ ಅಲ್ವಾ? ಒಂದಿಷ್ಟು ಇರುವುದು, ಅದಕ್ಕೆ 40 ರೂಪಾಯಿ. ಇಲ್ಲಿ ಎಲ್ಲದಕ್ಕೂ ಜಾಸ್ತಿ ರೇಟ್. ಬನ್ನಿ ಸಮಾಚಾರಕ್ಕೆ ಕಂಡ ಇಲ್ಲ, ಏನು ಸಮಾಚಾರ ಕೇಳೋದಿಲ್ಲ. ಬ್ಯೂಟಿಫುಲ್ ಆಗಿದೆ ಗಾರ್ಡನ್ ಅಲ್ವಾ? ಎಷ್ಟು ತುಂಬಾ ವೆರೈಟಿ ಹೂಗಳಿದೆ. ಹೂಗಳಂದ್ರೆ ಎಂತ? ಫ್ಲವರ್ಸ್. ಮತ್ತೆ ತುಂಬಾ ಮರಗಳಿದೆ ಅಲ್ಲ? ನೀನು ಮಾತಾಡಿದ್ರೆ ಕನ್ನಡ ಇಂಪ್ರೂವ್ ಆಗೋದು. ನಾನು ಮಾತಾಡ್ತಿದ್ದೆ ಅಲ್ಲ? ನಾನು ಮಾತಾಡ್ತದೆ ಅಲ್ವಾ? ಮಾತಾಡ್ತಾ ಇದ್ದೀನಲ್ವಾ? ಮಾತಾಡುದಿಲ್ವಾ? ನಾ ಮಾತಾಡ್ತೀನಿ. ಮಾತಾಡು. ಏನ್ ಮಾತಾಡ್ತೀನಿ? ನೀವು ಹೇಳಿ, ಸ್ಟೋರಿ ಎಲ್ಲ ಹೇಳಿ. ನಾವಿಲ್ಲಿ ಒಂದು ಮರದ ಕೆಳಗಡೆ ಬಂದು ಕುಳಿತಿದ್ದೇವೆ ಅಲ್ವಾ? ಕುಳಿತಿದ್ದೇವೆ. ಮತ್ತೆ ಎಂತಂದ್ರೆ, ನಾವು ಇಲ್ಲಿಗೆ ಮೇನ್ ಆಗಿ ಬರ್ಬೇಕಾದ ಒಂದು ವಿಷಯ ಇತ್ತು. ನನಗೊಂದು ಪ್ರಮೋಷನ್ ವರ್ಕ್ ಮಾಡ್ಲಿಕ್ಕಿತ್ತು ಅಲ್ವಾ? ಹೇಳು. ಅದೇ ಪ್ರಮೋಷನ್ ವರ್ಕ್ ಮಾಡ್ಲಿಕ್ಕಿತ್ತು, ವಿಡಿಯೋ ಶೂಟ್ ಮಾಡ್ಲಿಕ್ಕಿತ್ತು. ಹಾಗಾಗಿ ಇಲ್ಲಿಗೆ ಬಂದದ್ದು. ಮತ್ತೆ ನಾನು ಬೆಂಗಳೂರು ಬಂದು ತುಂಬಾ ದಿನ ಇತ್ತು, ಆದ್ರೆ ಎಲ್ಲಿಗೂ ಹೋಗ್ಲಿಲ್ಲ. ನಾವು ಇಷ್ಟರವರೆಗೆ ನಾವು ಹೊರಗಡೆ ಎಲ್ಲಿಗೂ ಹೋಗ್ಲಿಲ್ಲ. ಜಸ್ಟ್ ನೈಟ್ ವಾಕ್ ಮಾತ್ರ ಹೋದದ್ದು ನಮ್ಮ ರೂಮ್ ಕಡೆಯಿಂದ. ಹಾಗಾಗಿ ಇವತ್ತು ಅಪ್ಪು ಇವರನ್ನು ಅಪ್ಪು ಅಂತ ಕರೆಯೋದು. ಇವರಿಗೆ ರಜೆ ಇತ್ತು, ಆದ ಕಾರಣ ಮತ್ತೆ ನನಗೆ ಇವತ್ತು ಪ್ರಮೋಷನ್ ವರ್ಕ್ ಕೂಡ ಇತ್ತಲ್ವಾ, ಒಳ್ಳೆ ಸ್ಪೋರ್ಟ್ ನೋಡಿ ಬಂದದ್ದು. ಹಾಗಾಗಿ ಬಂದು ನಾವು ಎಲ್ಲಿಗೆ ತಲುಪಿದ್ದೇವೆ ಅಂದರೆ ಲಾಲ್ಬಾಗ್ ಪಾರ್ಕ್ ಗಾರ್ಡನ್ ತುಂಬ ಚೆನ್ನಾಗಿದೆ. ಇಲ್ಲಿ ಎಂಟ್ರಿ ಫೀಸ್ ಬಂದು ಎಷ್ಟು? 30 ರೂಪೀಸ್. 30 ಅಡಲ್ಟಿಗೆ 30, ಮಕ್ಕಳಿಗೆಲ್ಲ 10. ನಾವು 60 ರೂಪಾಯಿ ಆಯಿತು ಇಬ್ಬರಿಗೂ. ಹಾಗಾಗಿ ಇಲ್ಲಿ ಬಂದು ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಆದರೆ ನಾವು ಬರುವಾಗ ಲೇಟ್ ಆಯಿತು, ನಾನು ಏನು ತಿನ್ನಲಿಲ್ಲ. ಕಾಲ್ ಬರ್ತಾ ಇದೆ, ಒಂದು ಮನೆಯಿಂದ ಕಾಲ್ ಬಂತ, ಹಾಗಾಗಿ ಕಟ್ ಮಾಡಿದ್ವಿ. ಮತ್ತೆ ಹೇಳು. ನಾನು ಮಾತ್ರ ಮಾತಾಡೋದು, ಒಂದು ಬೋರಿಂಗ್ ಆಗಿದೆ ಕೆಲಸ. ಇದಕ್ಕೆ ಕೇಳ್ಬೇಕಾ? ಇವತ್ತು ದಿನ ಹೇಗಿತ್ತು ನಿಮ್ಗೆ? ದಿನ ಸ್ಲೀಪ್ ಮಾಡಿದೆ, ನಿದ್ರೆ ಮಾಡಿದೆ. ನಿನ್ನೆ ರಾತ್ರಿ ಇವರು ಹೇಳಿದ್ರು ನಾಳೆ ರಜೆ ಅಲ್ವಾ, ನಾವೊಂದು ಮೂವಿ ನೋಡುವ ಫೋನಲ್ಲಿ. ನಾವಿಲ್ಲಾಂದ್ರೆ ಮೂವಿ ನೋಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಇವರಿಗೆ ಮಾರ್ನಿಂಗ್ ಶಿಫ್ಟ್, ಆದ ಕಾರಣ ಆಗುದಿಲ್ಲ. ನಾನು ಒಬ್ಳೇ ಫೋನಲ್ಲಿ ಇತ್ತು, ಬೆಳಗ್ಗೆ ಆಗುವಾಗ ಮಲಗೋದು. ಇವರಿಗೆ ಏನಾದರೂ ತಿಂಡಿ ಮಾಡಿ ಕೊಟ್ಟು
ಇವರು ಹೋದ ನಂತರ ನಾನು ಲಾಕ್ ಮಾಡಿ ಮಲಗೋದು. ಇದು ಒಂದೇ ನನಗೆ ಇಲ್ಲಿ ಬಂದು ಒಂದು ಕೆಲಸ ಅಂತ ಆಯಿತು, ಬೇರೆ ಏನಿಲ್ಲ. ಅದು ನಾನು ಜಾಬ್ ಕೂಡ ಸರ್ಚ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿನ್ನೆ ಹೇಳಿದ್ರು ನಾವು ಮೂವಿ ಏನಾದರೂ ನೋಡುವ, ಯಾಕಂದರೆ ನಾಳೆ ವೀಕೆಂಡ್, ನನಗೆ ಕೆಲಸ ಇಲ್ಲ. ಹಾಗೆ ನಾನು ಕೂಡ ಇದ್ದೆ, ಆಯಿತು ಇವತ್ತೊಂದು ದಿವಸ ನೋಡ್ಬೋದಲ್ಲ ಅಂತ ಪ್ಲಾನ್ ಮಾಡಿ ಮೂವಿ ಎಲ್ಲ ಡೌನ್ಲೋಡ್ ಮಾಡಿ ಆಯಿತು. ಆದರೆ ಇವರು ಗೊರಕ್ಕೆ ಹೊಡ್ತಾ ಇದ್ದಾರೆ ನಿದ್ದೆಯಲ್ಲಿ. ನಾನು ಮತ್ತೆ ಕಾದೆ, 2 ಸಾರಿ ನಾನು ಕಾಯ್ತೆ. ನೀವೆಲ್ಲ ಹೇಳಿದ್ದು ನಾಳೆ ಮಾರ್ನಿಂಗ್ ಮಲಗುವಲ್ವಾ, ನಿದ್ದೆ ಮಾಡುವಲ್ಲ, ಟೈಮ್ ಉಂಟಲ್ಲ ಅಂತ ಹೇಳ್ತಾರೆ. ಫೋನಿಗೆ ಹಿಡಿದು ಇವರ ಮುಖಕ್ಕೆ 2 ಸಾರ ನನ್ನ ಫೋನ್ ಬಿತ್ತು. ಆಮೇಲೆ ನನಗೆ ಆಯಿತು, ನನ್ನ ಫೋನ್ ಡಿಸ್ಪ್ಲೇ ಹೋದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೇಡರಪ್ಪ ನಿಮ್ಮ ಎಂತ ಇದು ಎಂತ ಅಂದರೆ ಮೂವಿ ನೋಡೋದು ಬೇಡ, ಒಟ್ಟಿಗೆ ಎಂತ ನೋಡೋದು ಬೇಡ ಅಂತ ಹೇಳಿ ನಾನು ಫೋನನ್ನು ಆಫ್ ಮಾಡಿದೆ. ನಾನು ಒಳ್ಳೆ ನಿದ್ರೆಯಲ್ಲಿ ಇದ್ರು. ನಾನು ನನ್ನ ಸಿಟ್ಟು ಮಾಡಿಕೊಂಡು ಆಚೆಗೆ ಮಲಗಿದ್ದೆ. ಇವರು ಬಂದು ಇದು ಯಾಕೆಂದರೆ ನನ್ನ ಹಿಡ್ಲಿಕ್ಕೆ ಬೇಕಾಗಿ ಬರ್ತಾರೆ, ಯಾಕಂದರೆ ಹಿಡಿದು ನಿದ್ದೆ ಮಾಡಿ ಅಭ್ಯಾಸ ಆಗಿದ್ದ ಕಾರಣ ಬೇಡ ಅಂತ ಅಂದರು. ಆಯ್ತಾಯ್ತು ನಾನು ನಿದ್ದೆ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಈಗ ಇವತ್ತು ನಾನು ಹೇಳಿದ್ದು ವೀಕೆಂಡಲ್ಲಿ ಎಲ್ಲಾದರೂ ಹೊರಗಡೆ ಹೋಗುವ ಅಂತ. ಮತ್ತು ನನಗೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಉಂಟಲ್ಲ, ನಮ್ಮ ಏರಿಯಾದಲ್ಲಿ ಅಷ್ಟೊಂದು ಏನಂದರೆ ಒಳ್ಳೆ ವ್ಯೂ ಹಾಗೇನೇ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಈಚೆ ಬಂದ್ವಿ, ಬಸ್ಸಲ್ಲಿ ಬಂದದ್ದು. ನಮ್ಮ ಬೈಕು ನಮ್ಮ ಊರಲ್ಲಿದೆ, ಆದ ಕಾರಣ ನಾವು ಬಸ್ಸಲ್ಲಿ ಬಂದದ್ದು. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿದೆ ಅಲ್ವಾ? ಬಸ್ಸಲ್ಲಿ ಬರುವಾಗ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದು ಗಾರ್ಡನ್ ಎಲ್ಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿತ್ತು. ಅಂದ್ರೆ ಊಟ ಮಾಡ್ತಿದೆ ಆಮೇಲೆ ಇಲ್ಲಿ ಬಂದು ಊಟ ಅಲ್ಲ, ನಾನು ಹೇಳಲೇ ಇಲ್ಲ, ಯಾಕಂದ್ರೆ ನಾನು ಮಲಗುವಾಗ ಬೆಳಿಗ್ಗೆ ಆಯಿತು, ನಾನು ಹೇಳಲೇ ಇಲ್ಲ. ಇವರೇನು ಮಾಡಿದ್ರು ಗೊತ್ತುಂಟಾ, ಎದ್ದು ಸಜ್ಜಿಗೆ ಮಾಡಿ ಇವರೇ ತಿಂದರು. ಅದು ನಾನು ಎದ್ದಾಗ ನನಗೆ ಏನಿಲ್ಲ, ಇವರು ಕೇಳಿದ್ರೆ ಏನಾದರೂ ಮಾಡಬೇಕು, ನಾನು ಬೇಡ ಅಂದೆ. ಇಲ್ಲಿಗೆ ಬಂದು ನಾನು ಹಸಿವಲ್ಲಿದ್ದೇನೆ, ಯಾಕೆಂದರೆ ನಾನು ಏನು ತಿನ್ನಲಿಲ್ಲ. ಇವರು ಬಂದು ನನಗೆ ಆಯ್ಸಾಗ್ತದೆ, ನನಗೆ ಕುಡ್ಲಿಕ್ಕೆ ಏನಾದರೂ ಬೇಕು, ನನಗೆ ತಿನ್ಲಿಕ್ಕೆ ಏನಾದರೂ ಬೇಕು. ನಾನು ಇಲ್ಲಿ ನೋಡಿದಲ್ಲಿ ಇಲ್ಲಿ ಬರುವಾಗ ಎಂತ ಬಸ್ಸಲ್ಲಿ ಹೇಳಿದ್ದು, ಅಲ್ಲಿ ಹೋಗಿ ಏನಾದರೂ ತಿಂದು ಹೋಗುವ ಹಾಗೆ ಹೇಳಿದ್ದು. ನಾನು ಹೇಳಿದ್ದು ನೀನು ಸಜ್ಜಿಗೆ ಆದರೂ ತಿಂತಿ, ನಾನೇನು ತಿನ್ನಲಿಲ್ಲ. ಹಾಗೆ ಸಜ್ಜಿಗೆ ಅಂತಲ್ವಾ ಹೇಳುದು, ರವ ಹಾಗೆ ಅಷ್ಟೆಲ್ಲ ಸಾಕು. ನಮ್ಮ ಕನ್ನಡ ನಾವು ಈಗ ಇಂಪ್ರೂವ್ ಮಾಡೋದಷ್ಟೇ ಅಲ್ವಾ. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕನ್ನಡ ಫಾಲೋವರ್ಸ್ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಅದರಲ್ಲಿ ನನಗೆ ಖುಷಿಯಾಗಿದೆ. ಮತ್ತು ತುಂಬ ಜನರು ಕೇಳ್ತಾರೆ, ಕನ್ನಡ ಮಾತಾಡಿದ್ರೆ ಏನು ಇವರ ಮತಕ್ಕೆ ಸೇರಿದಾಗೆ ಮಾತಾಡ್ತಾರೆ. ಇದು ಕನ್ನಡ ಹೇಳಿದ್ರೆ ಒಂದು ಲ್ಯಾಂಗ್ವೇಜ್. ನಾವು ಈಗ ಮಲಯಾಳಂ ಇಂಗ್ಲೀಷ್ ಎಲ್ಲ ಮಾತಾಡ್ತೀವಲ್ಲ, ಹಾಗೆ ಒಂದು ಲ್ಯಾಂಗ್ವೇಜ್. ನಾನು 10ರ ತನಕ ನಾನು ಕನ್ನಡವೇ ಕಲ್ತದ್ದು, ಹಾಗಾಗಿ ನನಗೆ ಈ ಕನ್ನಡ ಮರೀಲಿಕ್ಕೆ ಆಗುದಿಲ್ಲ ಅಲ್ವಾ. ಹಾಗಂತ ಹೇಳಿ ನಾನು ಅವರ ಮತಕ್ಕೆ ಹೋಗಿ ಜಾತಿ ಭೇದ ಇದೆಲ್ಲ ಇದರಲ್ಲಿ ತರಬಾರ್ದು, ಎಲ್ಲರೂ ಮನುಷ್ಯರಲ್ವಾ. ಹಾಗೆ ಹೇಳ್ತಾರೆ ಎಂತ ಗೊತ್ತುಂಟಾ, ನಾನು ಕನ್ನಡದಲ್ಲಿ ರೀಲ್ಸ್ ಮಾಡ್ತೇನೆ, ಅದರಲ್ಲಿ ಲಿಪ್ಸಿಂಕ್ ಕೊಟ್ಟು ಮಾಡ್ತೇನೆ. ಕನ್ನಡ ಇವರ ಮತಕ್ಕೆ ಬಂದಾಗಿ ಹೇಳ್ತಾರೆ, ಹಾಗೆಲ್ಲ ಮಾತಾಡಬಾರ್ದು, ಎಲ್ಲರೂ ಮನುಷ್ಯರು. ರೀಲ್ಸ್ ಮಾಡುದು ಏನು ಗೊತ್ತುಂಟಾ, ರೀಲ್ಸ್ ಮಾಡುದಲ್ಲ ಇವರ ಚಿಂತೆ. ನಾನು ಕನ್ನಡದಲ್ಲಿ ಮಾಡುದು ಇವರಿಗೆ ತುಂಬ ಎಂತ ಅಪರಾಧ ಹಾಗೆ, ಏನೋ ಗೊತ್ತಿಲ್ಲ, ಎಂತೆಂಥ ಮನುಷ್ಯರಿದ್ದಾರಲ್ಲ ಹಾಗೆ. ಇನ್ನು ನಾವು ಇಲ್ಲಿಂದ ಹೋಗ್ತೀವಿ, ಯಾಕಂದರೆ ನನಗೊಂದು ರೀಲ್ಸ್ ಮಾಡಬೇಕು ಮತ್ತು ಫೋಟೋ ತೆಗಿಬೇಕು. ಆದರೆ ಕ್ಲೈಮೇಟ್ ಎಲ್ಲ ಹೋಯ್ತು, ಈಗ ಅಷ್ಟೊಂದು ಇದಿಲ್ಲ. ಆಯಿತು ಅಷ್ಟೇ, ನಮಗೆ ಹೇಳಿ ಎಂತಾದರೆ ಹೇಳಿ. ಇದರಲ್ಲಿ ಒಂದು 90% ನಾನೇ ಮಾತಾಡಿದ್ದು, ಇವರೇನು ಮಾತಾಡಲಿಲ್ಲ. ಇವರ ಕನ್ನಡ ಇಂಪ್ರೂವ್ ಮಾಡ್ಬೇಕಂತ ಹೇಳಿ ನಮಗೆ ಸ್ವಲ್ಪ ಕನ್ನಡ ಗೊತ್ತು, ಅದೇ ಸಾಕು, ಜಾಸ್ತಿ ಏನು ಬೇಡ. ನೀವೆಲ್ಲ ಹೇಳಿದ್ದು ಇಂಪ್ರೂವ್ ಮಾಡಬೇಕು ಅಂತ. ಇಂಪ್ರೂವ್ ಆಯ್ತಲ್ವಾ ನೋಡಿ, ನಾನು ಕನ್ನಡ ಮಾತಾಡ್ತೇನೆ, ಇಷ್ಟು ಇಂಪ್ರೂವ್ ಸಾಕು ನಮಗೆ. ಓಕೆ ನೋಡುವ, ನಮಗೆ ಇದರಲ್ಲಿ ಸಪೋರ್ಟ್ ಇದ್ರೆ ನಾವಿನ್ನು ಕನ್ನಡದಲ್ಲೇ ವ್ಲಾಗ್ ಮಾಡುವ ಅಂತ ಒಂದು ಡಿಸ್ಕಷನ್ ಉಂಟು. ಅದೇ ನಮಗೆ ಸಪೋರ್ಟ್ ಬೇಕು. ಇಷ್ಟೇ, ಇವತ್ತು ಜಸ್ಟ್ ಒಂದು ಹೋಗುವಾಗ ಜಸ್ಟ್ ಒಂದು ಕ್ಲಿಪ್ ತೆಗಿತೀವಿ.
ಮತ್ತೆ ಪ್ಲೀಸ್ ಡೂ ಸಪೋರ್ಟ್ ಅವರ್ ಚಾನಲ್. ಪ್ಲೀಸ್ ಲೈಕ್ ದ ವಿಡಿಯೋ ಇಫ್ ಯು ಲೈಕ್ ಇಟ್. ಇವರು ಇಂಗ್ಲಿಷ್ ಅಲ್ಲೇ ಮಾತಾಡೋದು, ಕನ್ನಡ ಮತ್ತೆ ಇಂಗ್ಲಿಷ್ ಸ್ವಲ್ಪ ಸ್ವಲ್ಪ ಗೊತ್ತು, ಎಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ತದೆ ಅಷ್ಟೇ. ಆಯ್ತು, ನಾವು ಹೋಗುವ ಏನು. ಓಕೆ, ಬಾಯ್. I'll be there when the lights don't shine. I'll be there in the sleepless nights. I'll be there, make you feel alright. I'll be there, I'll be there. I'll be there when the lights don't shine. I'll be there in the sleepless nights. I'll be there, make you feel alright. I'll be there, I'll be Enroll in CG reverse program to claim free pizzas. ಗೈಸ್, ನಾನು ಇವರೊಟ್ಟಿಗೆ ಹೋಗುದಿಲ್ಲ ಅಂತ ನೆನೆಸಿದ್ದೀನಿ. ಯಾಕಂದ್ರೆ ಇವರು ಅವಾಗ ಕಾಲ್ ತಕೊಂಡು ಮಾತಾಡ್ತಾರೆ. ಮತ್ತೆ ಯಾಕೆ ಇಲ್ಲಿಗೆ ಬಂದದ್ದು ಗೊತ್ತಿಲ್ಲ ನನಗೆ. ಒಟ್ಟಿಗೆ ನಡ್ಲಿಕ್ಕೆ ಕೂಡ ಆಗುದಿಲ್ಲ. ಫೋನ್ ಸೈಲೆಂಟ್ ಮಾಡಬೇಕು. ನಮ್ಮ ಒಂದು ಸ್ವಲ್ಪ ಹೊತ್ತು ನಮಗೆ ಸಿಗುವುದು. ಅದರಲ್ಲೂ ನಿಮ್ಮ ಫ್ರೆಂಡ್ಸ್ ಮನೆಯವರೆಲ್ಲ ಕಾಟ ಕೊಡ್ತಾರಲ್ಲ. It's my mistake, sorry. ಮತ್ತೆ ನನಗೆ ಅಂತ ಟೈಮೇ ಇಲ್ಲ. ಮತ್ತೆ ನೀವು ಕೆಲಸಕ್ಕೆ ಹೋಗೋದು ಬರೋದು ಇದುವೇ ಒಂದು. ನಾನು ಹೀಗಾಗಿದ್ರೆ ನಾನು ಊರಿಗೆ ಹೋಗ್ತೇನೆ. ನಾನು ಬರ್ತೀನಿ. ನನಗೆ ಸುಸ್ತಾಗ್ಬಿಟ್ಟಿದೆ. ಯಾಕಂದ್ರೆ ತುಂಬಾ ಮಾಡ್ಲಿಕ್ಕೆ ಉಂಟು ಇದ್ರೊಳಗೆ. ಇದು ಇಷ್ಟೇನಲ್ಲ, ಇನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಉಂಟು. ಆದ್ರೆ ನಮ್ಗೆ ನೆಕ್ಸ್ಟ್ ಟೈಮ್ ಆಗುದಿಲ್ಲ. ನೆಕ್ಸ್ಟ್ ಟೈಮ್ ಇಲ್ಲ. ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ಆದ್ರೆ ನೆಕ್ಸ್ಟ್ ಟೈಮ್ ಇಲ್ಲ. ಅಲ್ಲಿ ಮಕ್ಕಳು ಆಟ ಆಡ್ತಾರೆ ನೋಡೋಣ. I'll be there when the lights don't shine. I'll be there in the sleepless nights. I'll be there, make you feel alright. I'll be there, I'll be there. I'll be there when the lights don't shine. I'll be
lights don't shine, I'll be there in the sleepless nights. I'll be there, make you feel alright. I'll be there, I'll be there. I'll be there when the lights don't shine. I'll be there in the sleepless nights. I'll be there, make you feel alright. I'll be there, I'll be there. ಹಾಗೆ ಗೈಸ್ ಇವತ್ತಿನ ದಿನ ಹೀಗೆ ಕಳೆಯಿತು. ಮತ್ತೆ ನಾವು ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಳಿದು ಚಾಟ್ ಎಲ್ಲ ತಿಂದ್ವಿ. ಮತ್ತೆ ನಮ್ಮನ್ನು ನಾವು ಹೋಗುವಾಗ ತೆಗೆದ ಟಿಕೆಟ್ ಅಲ್ಲ, ಬರುವಾಗ ಬಸ್ಸಿನವರು ತೆಗ್ದದ್ದು. ಇವರು ಮುಂಚೆನೆ ಮಾತಾಡಿ ಆಯ್ತು, ಹಾಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಲ್ವಾ, ಇವರೆಲ್ಲ ಸ್ವಲ್ಪ ಜನರು ಏಮಾರಿಸಿ ಬಿಡ್ತಾರೆ. ಎಲ್ಲರೂ ಒಂದೇ ತರ ಇರುವುದಿಲ್ಲ. ಅದು ಆಟೋದವರಾಗ್ಲಿ ಬಸ್ಸಿನವರಾಗ್ಲಿ